ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ನಿನ್ನೆ 1ನೇ ತಾರೀಕು 2ನೇ ತಿಂಗಳ 2025 ಬಜೆಟ್ ಘೋಷಣೆ ಏನಾಯ್ತು ನೋಡ್ರಿ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಘೋಷಣೆ ಏನು ಮಾಡಿದ್ರು, ಅದ್ರಾಗ ಹೆಲ್ತ್ ಸೆಕ್ಟರಿಗೆ ಏನೇನು ವಿಶೇಷ ಪ್ಯಾಕೇಜ್ ಅವ್ರು ಕೊಟ್ಟಾರ, ಹೆಲ್ತ್ ಸೆಕ್ಟರ್ದಾಗ ಏನೇನು ಬಜೆಟ್ ಘೋಷಣೆ ಮಾಡಿದ್ದಾರೆ, ಅದರಲ್ಲಿ ನಿಮಗೇನು ಲಾಭ ಆಗೋದೈತಿ, ಅದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ನೋಡ್ರಿ, ಯೂನಿಯನ್ ಬಜೆಟ್ 2020 ಏನೈತೆ ನೋಡ್ರಿ, ಅದ್ರಾಗ ಹೆಲ್ತ್ ಕೇರ್ ಸೆಕ್ಟರ್ನಾಗ ಲಾಸ್ಟ್ ಟೈಮ್ ಏನು ಬಜೆಟ್ ಘೋಷಣೆ ಆಗಿತ್ತು ಅದಕ್ಕಿನ್ನ 11% ಜಾಸ್ತಿ ಬಜೆಟ್ ಈ ಸತೆ ಹೆಲ್ತ್ ಕೇರ್ ಸೆಕ್ಟರ್ಗೆ ಗೌರ್ಮೆಂಟು ಕೊಟ್ಟಿದೆ. ಅದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಆ ಸತೆ ನೋಡ್ರಿ 89,974 ಕೋಟಿ ರೂಪಾಯಿ ಅಲಾಟ್ ಮಾಡಿದ್ರು. ಈ ಸತೆ 11% ಜಂಪ್ ಆಗಿ 99,858 ಕೋಟಿ ರೂಪಾಯಿ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದೆ ಹೆಲ್ತ್ ಸೆಕ್ಟರಿಗೆ ಅಂತ. ಅದ್ರಾಗ 75,000 ಮೆಡಿಕಲ್ ಸೀಟ್ ಜಾಸ್ತಿ ಮಾಡ್ತೀವಿ ಬರೋ 5 ವರ್ಷದಾಗ ಅಂತ ಗೌರ್ಮೆಂಟ್ನವ್ರು ಹೇಳಿದ್ದಾರೆ. ಅಂದ್ರೆ ಡಾಕ್ಟರ್ಸ್ ಔಟ್ಕಮ್ ಏನಿರ್ತೈತೆ ನೋಡ್ರಿ, ಇನ್ನೂ ಜಾಸ್ತಿ ಆಗ್ತೈತೆ. ಯಾಕಂದ್ರೆ ಜಾಸ್ತಿ ಸೀಟ್ ಮಾಡ್ತಾರ, ಜಾಸ್ತಿ ಹುಡುಗರಲ್ಲಿ ಸೇರ್ಕೊಂತಾರ, ಜಾಸ್ತಿ ಡಾಕ್ಟರ್ಸ್ ಔಟ್ಪುಟ್ ಬರ್ತೈತೆ. ಮತ್ತು ಕ್ಯಾನ್ಸರ್ ಮತ್ತು ರೇರ್ ಡಿಸೀಸಿಗೆ ಮೆಡಿಸಿನ್ಸ್ ಏನದಾವ ನೋಡ್ರಿ, ಅದ್ರಾಗ ಕಸ್ಟಮ್ ಡ್ಯೂಟಿ ಮೊದಲ ಗೌರ್ಮೆಂಟ್ನವರು 10% ಹಾಕ್ತಿದ್ರು. ಈಗ ಕಸ್ಟಮ್ ಡ್ಯೂಟಿ ಏನೈತೆ ನೋಡ್ರಿ ಅದನ್ನ ತೆಗೆದು ಬಿಟ್ಟಿದ್ದಾರೆ. ಅಂದ್ರೆ ಕ್ಯಾನ್ಸರ್ ಸಂಬಂಧಪಟ್ಟಿದ್ದ 36 ಔಷಧಿಗಳು ಮತ್ತು ರೇರ್ ಡಿಸೀಸಿಗೆ ಏನು ಔಷಧಿಗಳು ಅದಾವ ನೋಡ್ರಿ, ಅದ್ರದ್ದು ಬೆಲೆ ಕಡಿಮೆ ಆಗಲಿದೆ. ಅದ್ರ ಲಾಭ ನಿಮಗೆ ಡೈರೆಕ್ಟ್ ಸಿಗ್ತೈತ್ರಿ. ಮತ್ತು ಪ್ರತಿಯೊಂದು ಡಿಸ್ಟಿಕ್ ಹಾಸ್ಪಿಟಲ್ಸ್ ಏನದ ನೋಡ್ರಿ, ಜಿಲ್ಲಾ ಆಸ್ಪತ್ರೆ ಆಲ್ ಓವರ್ ಇಂಡಿಯಾ, ನಮ್ಮ ಭಾರತ ತುಂಬ ಜಿಲ್ಲಾ ಆಸ್ಪತ್ರೆ ಏನದ ನೋಡ್ರಿ, ಪ್ರತಿಯೊಂದು ಆಸ್ಪತ್ರೆ ಒಳಗೆ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ತೆಗಿಬೇಕಂತ ಆಲೋಚನೆ ಮಾಡಿದ್ದಾರೆ ಸರ್ಕಾರದದು. ಅದು ಒಂದು ಒಳ್ಳೆ ಹೆಜ್ಜೆ ಅಂತಲೇ ಹೇಳ್ಬೋದು, ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಮತ್ತು ಆಯುಷ್ ಡಿಪಾರ್ಟ್ಮೆಂಟ್, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ಏನೈತೆ ನೋಡ್ರಿ, ಅದ್ರದ್ದು ಕೂಡ ಬಜೆಟ್ ಲಾಸ್ಟ್ ಟೈಮ್ಗಿಂತ ಈ ಸತೆ ಜಾಸ್ತಿ ಮಾಡಿದ್ದಾರೆ. ಆ ಸತೆ 3,497 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ಈ ಸತೆ 3,992 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಮತ್ತು ಆಯುಷ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ಅದು ಹೆಲ್ತ್ ಸ್ಕೀಮ್ ಏನೈತೆ ನೋಡ್ರಿ, ಅದರ ಒಳಗಡೆ ಗಿಗ್ ವರ್ಕರ್ಸ್ ಅನ್ನು ಕೂಡ ಸೇರ್ಕೊಂಡಿದ್ದಾರೆ. ಗಿಗ್ ವರ್ಕರ್ಸ್ ಅಂದ್ರೆ ಯಾರು ಕಾಂಟ್ರಾಕ್ಟ್ ಮೇಲೆ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ, ಇನ್ಫಾರ್ಮಲ್ ಸೆಕ್ಟರ್ನಾಗ ಅದಾರ, ಪಾರ್ಟ್ ಟೈಮ್ ವರ್ಕರ್ಸ್ ಯಾರದಾರ. ಉದಾಹರಣೆಗೆ ಪಾರ್ಟ್ ಟೈಮ್ ಯಾರಾದ್ರೂ ಡೆಲಿವರಿ ಕೆಲಸ ಮಾಡ್ತಾರೆ, ಓಲಾ, ಉಬರ್ ಗಾಡಿ ಹೊಡಿತಾರೆ, ರ್ಯಾಪಿಡೋ ಹೊಡಿತಾರೆ. ಅಂಥ ವರ್ಕರ್ಸನ್ನು ಈ ಆರೋಗ್ಯ ಸ್ಕೀಮ್ ಒಳಗೆ ಸೇರಿಸ್ಬೇಕಂತ ಗೌರ್ಮೆಂಟ್ ವಿಚಾರ ಮಾಡಿದೆ. ಮತ್ತು 2,445 ಕೋಟಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಅಂತ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅವರಿಗೆ ಘೋಷಣೆ ಮಾಡಿದ್ದಾರೆ. ಮತ್ತು ವುಮೆನ್ ಆ್ಯಂಡ್ ಚೈಲ್ಡ್ ಕೇರ್, ಮಹಿಳೆ ಮತ್ತು ಮಕ್ಕಳಿಗೆ 5,400 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದರಾಗ ಮೆಟರ್ನಿಟಿ ಪ್ರೋಗ್ರಾಮ್ಸ್ ಏನದ ನೋಡ್ರಿ, ಮಹಿಳೆ ಗರ್ಭವತಿ ಆಗಿರ್ತಾರಲ್ಲ ಅವ್ರಿಗೆ ಆರೋಗ್ಯ ಕಾರ್ಯಕ್ರಮ ಏನದ ನೋಡ್ರಿ, ಇನ್ನೂ ಜಾಸ್ತಿ ಮಾಡ್ಬೇಕಂತ ವಿಚಾರ ಮಾಡವಂತಾರ. ಮತ್ತು ಮಕ್ಕಳಿಗೆ ಅಂಗನವಾಡಿ ಇನ್ನೂ ಜಾಸ್ತಿ ಸಂಖ್ಯೆದಾಗ ಓಪನ್ ಮಾಡ್ಬೇಕಂತ ವಿಚಾರ ಮಾಡವಂತಾರ್ರಿ. ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಏನೈತೆ ನೋಡ್ರಿ, ಅದರ ಸಂಬಂಧ 37,226 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ. ಮತ್ತು ನ್ಯಾಷನಲ್ ಟೆಲಿ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಏನಿದೆ, ಅಂದ್ರೆ ಯಾರಿಗೆ ಸ್ವಲ್ಪ ಆರೋಗ್ಯ ಮಾನಸಿಕ ಸರಿಯಾಗಿಲ್ಲ ಅವ್ರಿಗೆ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಗೌರ್ಮೆಂಟ್ಲಿಂದ, ಫೋನ್ ಮೂಲಕ ಅದ್ರದ್ದು ಏನಾರ ಪರಿಹಾರ ಇದ್ರೆ ತಿಳಿಸ್ಕೊಡ್ತಾರೆ. ಆ ಸ್ಕೀಮ್ ಕಂಟಿನ್ಯೂ ಮಾಡವಂತಾರ. ಅದಕ್ಕೆ 79.6 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಗೌರ್ಮೆಂಟ್ನವರು. ಮತ್ತು 5 ಮೇಜರ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಮಾಡಬೇಕಂತ ಮಾಡಿದ್ದಾರೆ. ಅದರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಪ್ರತಿ ವರ್ಷ 3 ಲಕ್ಷ ಹೆಲ್ತ್ ಕೇರ್ ವರ್ಕರ್ಸ್ ಅದಾರ ನೋಡ್ರಿ, ಅವ್ರನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಂತ ವಿಚಾರ ಮಾಡವಂತಾರ ಹೊರದೇಶಕ್ಕೆ. ಹೆಲ್ತ್ ಕೇರ್ ವರ್ಕರ್ಸ್ 3 ಲಕ್ಷ ಜನನ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ನಾಗ ಟ್ರೈನಿಂಗ್ ಕೊಟ್ಟು ಅವ್ನ ಹೊರದೇಶನಾಗ ಕಳಿಸ್ಬೇಕಂತ ಯೋಚನೆ ಮಾಡವಂತಾರ್ರಿ. ಈ ಬಜೆಟ್ ಏನೈತೆ ನೋಡ್ರಿ, ಹೆಲ್ತ್ ಕೇರ್ ಸೆಕ್ಟರ್ದಾಗ ನಿಮ್ಗೆ ಏನೇನು ಲಾಭ ಆಗೋದೆ ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಟ್ಟಿನಿ. ಇದೇ ರೀತಿ ಮುಂದೆ ಕೂಡ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.